ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಅಸ್ಸಾಮಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ ಎಲ್ಲಿ ಗೆಲ್ಲೋಕ್ ಸಾಧ್ಯನೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋದಲ್ಲೆಲ್ಲ ಮಕ್ಕಳು, ಮುದುಕಿಯರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಮಾಮ ಅಂತ ಅವ್ರನ್ನ ತುಂಬಾ ಪ್ರೀತಿಯಿಂದ ಕರೀತಾರೆ. ಡಿ.ಕೆ. ಶಿವಕುಮಾರ್ ಪಕ್ಕ ಪ್ಲಾನ್ ಹಿಮಂತ್ ಬಿಸ್ವಾ ಶರ್ಮಾ ಅವ್ರನ್ನ ಸೋಲಿಸ್ತಾರ ಅಂತ ಪ್ಲಾನ್ ಏನಾದ್ರು ಇದೆಯಾ? ಅಸ್ಸಾಂ ಚುನಾವಣೆಯಲ್ಲಿ ಯಾವ ಅಸ್ಸಾಮಿ ಕಣಕ್ಕಿಳಿದಿದ್ದಾರೆ ಅಂದ್ರೆ ನಮ್ಮ ಕನ್ನಡದ ಡಿ.ಸಿ.ಎಂ ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಅಸ್ಸಾಮಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಪಾಲಿಗೆ ಒಂದು ಬಿಗ್ ಚಾಲೆಂಜ್. ಕಾಂಗ್ರೆಸ್ ಅಲ್ಲಿ ಟ್ರಬಲ್ ಶೂಟರ್ ಅಂತ ಏನ್ ಕರೀತಾರೆ. ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಆದ್ರೆ ಡಿ.ಕೆ. ಶಿವಕುಮಾರ್ ಕಳಿಸ್ತಾರೆ, ಹಿಮಾಚಲದಲ್ಲಿ ಸಮಸ್ಯೆ ಆದ್ರೆ ಡಿ.ಕೆ. ಶಿವಕುಮಾರ್ ಹೋಗಿ ಸಾಲ್ವ್ ಮಾಡ್ತಾರೆ, ಡೆಲ್ಲಿಯಲ್ಲಿ ಪ್ರಾಬ್ಲಮ್ ಆದ್ರೂ ಡಿ.ಕೆ. ಶಿವಕುಮಾರ್ ಹೋಗ್ತಾರೆ. ಯಾಕೆಂದ್ರೆ ಒಳ್ಳೆಯ ಸಮನ್ವಯಕಾರ. ಆದ್ರೆ ಈ ಬಾರಿ ಅಸ್ಸಾಮಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ಅಂದ್ರೆ ಅವ್ರನ್ನ ಉಸ್ತುವಾರಿ ತಗೊಂಡಿದ್ದಾರೆ. ಯಾಕೆ ಗೊತ್ತಾ? ಅಲ್ಲಿ ಪ್ರಿಯಾಂಕಾ ಗಾಂಧಿ ಮುಖ್ಯ ಉಸ್ತುವಾರಿಯಾಗಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಬರುವ ದಿನಗಳಲ್ಲಿ ದೊಡ್ಡ ಭವಿಷ್ಯವನ್ನ, ದೊಡ್ಡ ಲಾಭವನ್ನ ತಂದುಕೊಡುವಂತ ಒಂದು ಅವಕಾಶವನ್ನ ಕೊಡುತ್ತೆ ಅಸ್ಸಾಂನ ಚುನಾವಣೆ. ಆದ್ರೆ ಈ ಅಸ್ಸಾಂ ಚುನಾವಣೆ ಗೆಲ್ಲೋದು ಅಷ್ಟು ಸುಲಭನ? ಇಲ್ಲಿ ಏನ್ ಚಾಲೆಂಜ್ ಇದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಪ್ರಿಯಾಂಕಾ ಗಾಂಧಿ ಮುಖ್ಯ ಉಸ್ತುವಾರಿಯಾಗಿರ್ತಾರೆ. ಸೋತ್ರು ಕೂಡ ಅವ್ರಿಗೇನು ಲಾಸ್ ಆಗಲ್ಲ, ಗಾಂಧಿ ಕುಟುಂಬದವ್ರು ಕಳ್ಕೊಳ್ಳೋದೇನು ಇರಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಪಡ್ಕೊಳ್ಳೋದು ಇದ್ದೇ ಇರುತ್ತೆ. ಯಾಕಂದ್ರೆ ಅವರು ಸಿಎಂ ಸ್ಥಾನದ ರೇಸಲ್ಲಿ ಇದ್ದಾರೆ. ಅಸ್ಸಾಂ ಚುನಾವಣೆಯ ಗೆಲುವು ಅವರ ಸಿಎಂ ಸ್ಥಾನದ ಒಂದು ರೇಸ್ಗೆ ಅವ್ರನ್ನ ಮತ್ತಷ್ಟು ಹತ್ರ ಆಗಿಸುವ ಸಾಧ್ಯತೆ ಕೂಡ ಇದೆ. ಡಿ.ಕೆ. ಶಿವಕುಮಾರ್ ಮೊನ್ನೆ ಅಷ್ಟೇ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ದೇವಸ್ಥಾನದಲ್ಲಿ ಹೋಗಿ ಫುಲ್ ಕೆಂಪು ಶಾಲ್ ಹಾಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಕೂಡ ಪೂಜೆ ಎಲ್ಲವನ್ನ ಮಿಂಚ್ತಾ ಇದ್ರು. ಅಸ್ಸಾಂ ಚುನಾವಣೆಗೆ ತಯಾರಿ ಮಾಡ್ಕೊಂಡಿರುವಂತದ್ದು ಕಾಂಗ್ರೆಸ್ ಈ ಬಾರಿ ಗೆಲ್ಲಬೇಕು ಅಂತ. ಯಾಕಂದ್ರೆ ಇದು ಅಸ್ಸಾಂ ಕಾಂಗ್ರೆಸ್ನ ಭದ್ರಕೋಟೆ. ಜೊತೆಗೆ ಮುಸ್ಲಿಮರ ಜನಸಂಖ್ಯೆ 40% ಇಲ್ಲಿ. ಇದು ಕಾಂಗ್ರೆಸ್ಗಿರುವಂತ ದೊಡ್ಡ ಪ್ಲಸ್. ಮುಸ್ಲಿಮರನ್ನ ಕನ್ಸಾಲಿಡೇಟ್ ಮಾಡಕ್ ಸಾಧ್ಯ ಆದ್ರೆ, ಮುಸ್ಲಿಂ ಮತಗಳನ್ನ ಒಟ್ಟಾಗ್ಸೋದಿಕ್ ಸಾಧ್ಯ ಆದ್ರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ನ ಗೆಲುವು ಸುಲಭ ಆಗುತ್ತೆ. ಇದರಿಂದಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನದ ಲಾಭ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಮುಖ್ಯ ಉಸ್ತುವಾರಿನೇ ಪ್ರಿಯಾಂಕಾ ಗಾಂಧಿ. ಸಹಜವಾಗಿ ನೋಡಿ, ಪ್ರಿಯಾಂಕಾ ಅವ್ರನ್ನ ಉಸ್ತುವಾರಿ ಯಾಕೆ ಮಾಡಿರ್ತಾರೆ ಅಂದ್ರೆ ಅಸ್ಸಾಮಲ್ಲಿ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆಗಳಿದೆ ಅನ್ನೋ ಕಾರಣಕ್ಕೆ, ಕೇರಳದಲ್ಲಿ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆಗಳಿದೆ ಅನ್ನೋ ಕಾರಣಕ್ಕೆ ಗಾಂಧಿ ಕುಟುಂಬದವರು ಅವ್ರಿಗೆ ಬೇಕಾದವ್ರು ಏನಾದ್ರು ಅಲ್ಲಿ ಉಸ್ತುವಾರಿಗಳಾಗ್ತಾರೆ. ಇದು ಸಹಜ. ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ ಎಲ್ಲಿ ಗೆಲ್ಲೋಕ್ ಸಾಧ್ಯನೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಸೋಲೋ ಸಾಧ್ಯತೆ ಇದೆ ಅಂದ್ರೆ ಅಲ್ಲಿಗೆ ರಾಹುಲ್ ಗಾಂಧಿ ಇತ್ತೀಚೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಬಿಜೆಪಿ ರಂಗ ಅವ್ರನ್ನ ಕಾಡಿಸ್ತಾ ಇದಾರೆ, ಛೇಡಿಸ್ತಾ ಇದಾರೆ. ನೀವು ಓದಲ್ಲೆಲ್ಲ ಸೋಲು ಖಚಿತ ಅಂತ. ರಾಹುಲ್ ಗಾಂಧಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಸೋಲು. 95 ಸೋಲ್ ಕಂಡಿದ್ದಾರೆ. ಇನ್ನು ಪಂಚರಾಜ್ಯ ಚುನಾವಣೆ ಇನ್ನು 5 ಸೋಲು ಕಂಡ್ರೆ ಶತಕ ಹೊಡಿತೀರ ಅಂತ ಬಿಜೆಪಿ ಅವರ ಒಂದು. ರಾಹುಲ್ ಗಾಂಧಿ ಸೋಲಿನ ಶತಕಕ್ಕೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಗೆಲುವಿನ ಸಾಧ್ಯತೆ ಅಸ್ಸಾಂ ಇದೆ. ಹಾಗಾದ್ರೆ ಅಸ್ಸಾಂನ ಒಂದು ಸಿಂಪಲ್ ಚಿತ್ರಣ ನೋಡೋದಾದ್ರೆ 126 ವಿಧಾನಸಭಾ ಕ್ಷೇತ್ರಗಳು. ಇಲ್ಲಿ ಬಿಜೆಪಿ 80ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದು ಭರ್ಜರಿ ಬಹುಮತದ ಜೊತೆ ಅಧಿಕಾರದಲ್ಲಿದೆ. ಬಿಜೆಪಿಯಲ್ಲಿರೋದು ಕಾಂಗ್ರೆಸ್ನ 2016ರವರೆಗೂ ಕಾಂಗ್ರೆಸ್ ನಲ್ಲಿದ್ದಂತ ಹಿಮಂತ್ ಬಿಸ್ವಾ ಶರ್ಮಾ ಸಿಕ್ಕಾಪಟ್ಟೆ ಪಾಪ್ಯುಲರ್. ಹೋದಲ್ಲೆಲ್ಲ ಮಕ್ಕಳು, ಮುದುಕಿಯರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಮಾಮ ಅಂತ ಅವ್ರನ್ನ ತುಂಬಾ ಪ್ರೀತಿಯಿಂದ ಕರೀತಾರೆ. ಎಲ್ರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಮುಸ್ಲಿಮರನ್ನು ಕೂಡ ಅಷ್ಟೇ ವಿಶ್ವಾಸದಿಂದ ಅವರ ಎಲ್ಲ ಮದ್ರಸಾಗಳನ್ನ ಕ್ಲೋಸ್ ಮಾಡಿ ಅಲ್ಲಿ ಎಜುಕೇಶನ್ ಶುರು ಮಾಡಿದ್ದಾರೆ. ನಾರ್ಮಲ್ ಎಜುಕೇಶನ್ ಮದ್ರಸಾದಲ್ಲಿ ಏನಿರುತ್ತೆ, ಅಲ್ಲಿಂದ ಡಾಕ್ಟರ್ ಹೊರಗಡೆ ಬರ್ತಾರ, ಅಲ್ಲಿಂದ ಲಾಯರ್ಗಳು ಬರ್ತಾರ, ಅಲ್ಲಿಂದ ಎಂಜಿನಿಯರ್ಗಳು ಬರ್ತಾರ ಅಂತ ಕೇಳಿದಂತ ಹಿಮಂತ್ ಬಿಸ್ವಾ ಶರ್ಮಾ ಬಿಜೆಪಿಗೆ ಬಂದ ಕೂಡಲೇ ಅಲ್ಲಿಂದ ಡಾಕ್ಟರ್ಗಳು ಹುಟ್ಟಲ್ಲ ಮದ್ರಸಾದಿಂದ, ಅಲ್ಲಿಂದ ಎಂಜಿನಿಯರ್ಗಳು ಹುಟ್ಟಲ್ಲ, ಅಲ್ಲಿಂದ ಸೈಂಟಿಸ್ಟ್ಗಳು ಹೊರಗಡೆ ಬರಲ್ಲ ಅಂದ್ರೆ ಯಾಕೆ ಮದ್ರಸಾ ಬೇಕು? ನಮಗೆ ಶಿಕ್ಷಣ, ಅದರಿಂದ ಅಭಿವೃದ್ಧಿ, ಉದ್ಯೋಗ ಇದಾಗೋದಾದ್ರೆ ಮದ್ರಸಾಗಳಿಂದ ಶಿಕ್ಷಣ ಸಿಗ್ಲಿ. ಇಲ್ಲ ಅಂದ್ರೆ ಅದನ್ನ ಕ್ಲೋಸ್ ಮಾಡಿ ಮದ್ರಸಾಗಳ ಬದಲು ನಾರ್ಮಲ್ ಶಿಕ್ಷಣ ತಗೊಂಬನ್ನಿ ಅಂತ ಕ್ರಾಂತಿ ಮಾಡಿದವರು. ಅವರು ಕ್ರಾಂತಿ ಮಾಡಿದ ಮೇಲೂ ಕೂಡ ಜನ ಬೆಂಬಲ ಅವರಿಗೆ ಹೆಚ್ಚಿದೆ. ಇದನ್ನ ಭೇದಿಸಬೇಕಾಗಿರೋದು ನಮ್ಮ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗಿರುವಂತ ಬಿಗ್ ಚಾಲೆಂಜ್. ಇದನ್ನ ಹೇಗ್ ಭೇದಿಸ್ತಾರೆ? ನಿಜವಾಗ್ಲೂ ಅಸ್ಸಾಮನ್ನ ಈ ಬಾರಿ ಬಿಜೆಪಿ ಭದ್ರಕೋಟೆ ಆಗಿರುವಂತ ಅಸ್ಸಾಮನ್ನು ಒಡೆದು ಛಿದ್ರ ಮಾಡಿ ಕಾಂಗ್ರೆಸ್ನ ಅಲ್ಲಿ ಈಗ ತರುಣ್ ಗೊಗೊಯ್ ಇದ್ದಾರೆ, ಗೌರವ್ ಗೊಗೊಯ್
ಈಗಿದ್ದಾರೆ. ತರುಣ್ ಗೊಗೊಯ್ ಅವ್ರು ಮೊದ್ಲಿದ್ರು. ತರುಣ್ ಗೊಗೊಯ್ ಅವ್ರ ಜೊತೆಗೆ ಕಿತ್ತಾಟ ಮಾಡ್ಕೊಂಡೇನೆ ಈ ಹಿಮಂತ್ ಬಿಸ್ವಾ ಶರ್ಮಾ ಬಿಜೆಪಿಗೆ ಬಂದಿದ್ದು. ಈಗ ಭೂಪೇನ್ ಬೋರಾ ಕೂಡ ಬಿಜೆಪಿಗೆ ಬಂದಿದ್ದಾರೆ. ಅಲ್ಲಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು. ಅಂದ್ರೆ ಇಲ್ಲಿ ಕೆಪಿಸಿಸಿ, ಅಲ್ಲಿ ಎಪಿಸಿಸಿ, ಅಸ್ಸಾಂ ಏನು ಅಲ್ಲಿನ ಕಾಂಗ್ರೆಸ್ನ ರಾಜ್ಯ ಘಟಕ. ಹಾಗಾಗಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಏನಾದ್ರೂ ಗೆಲ್ಲೋದಿಕ್ ಸಾಧ್ಯ ಆದ್ರೆ ಅವರ ಕಿರೀಟಕ್ಕೆ ಮತ್ತೊಂದು ಗರಿ. ಡಿ ಕೆ ಹೋದಲ್ಲೆಲ್ಲ ಟ್ರಬಲ್ ಶೂಟ್ರಪ್ಪ, ಸಮಸ್ಯೆ ಇದ್ದನ್ನೆಲ್ಲ ಸಾಲ್ವ್ ಮಾಡಿ ಅಲ್ಲಿ ಪಕ್ಷಕ್ಕೊಂದು ಗೆಲುವು ಶಕ್ತಿಯನ್ನ ತಂದ್ಕೊಡ್ತಾರೆ. ಹಿಮಾಚಲದಲ್ಲಿ ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗ್ತಿದ್ದಂತಹ ಒಂದು ಏನು ಅಲ್ಲಿ ಒಡೆದು ಮುಖ್ಯಮಂತ್ರಿ ಸ್ಥಾನ ಹೋಗ್ತಾ ಇತ್ತು. ರಾಜ್ಯದಲ್ಲಿ ಅಧಿಕಾರ ಹೋಗ್ತಾ ಇದ್ದಾಗ ಡಿ ಕೆ ಶಿವಕುಮಾರ್ ಹೋದ್ರು. ಮಹಾರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಹೋದ್ರು. ಪಾಪ ಸೋನಿಯಾ ಗಾಂಧಿ ಅವರಿಂದ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರಿಂದ ಸ್ವಲ್ಪ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ. ಆದ್ರೆ ಅದ್ಯಾಕೋ ಏನೋ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿತಾ ಇಲ್ಲ. ಆದ್ರೆ ಈ ಚುನಾವಣೆಯ ನಂತರ ಅತ್ಲಾಗ್ ಒಂದ್ರ ಮೇಲೆ ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀರಾ ನೀವು. ತೆಲಂಗಾಣ ನನ್ ಟಾರ್ಗೆಟ್ ಕೊಡ್ತೀರಾ, ಅಲ್ಲಿ ಕಾಂಗ್ರೆಸ್ ಗೆಲ್ಸ್ಕೊಂಡ್ ಬರ್ತೀವಿ, ಅಥವಾ ಇನ್ಯಾವುದೋ ಒಂದು ರಾಜ್ಯ ಕೊಡ್ತೀರಾ, ಅಲ್ಲಿ ನಾನು ಕಣಕ್ಕಿಳಿದು ನೋಡಿ. ತೆಲಂಗಾಣದಲ್ಲಿ ನಮ್ಮ ಏನು ಕರ್ನಾಟಕದ ಬಿಜೆಡ್ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರಿಗೆ 50 ಕ್ಷೇತ್ರಕ್ಕೆ ನೀವು ಪ್ರಚಾರಕ್ಕೆ ಬರಬೇಕು ಅಂತ ಆಹ್ವಾನ ಇತ್ತು. ಅಂದ್ರೆ ಅಷ್ಟು ಫೇಮಸ್ಸು ತೆಲಂಗಾಣದಲ್ಲಿ. ಹೈದರಾಬಾದ್ ಇದೆ, ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ವೋಟ್ಗಳು ಕನ್ಸಾಲಿಡೇಟ್ ಆಗ್ಬೇಕು ಅಂದ್ರೆ ಜಮೀರ್ ಬರಬೇಕು ಅಂತ. ಅಲ್ಲಿ ಕರ್ನಾಟಕದ ಏನು ಈ ಮುಸ್ಲಿಂ ಶಾಸಕರುಗಳು ಸಚಿವರುಗಳು ಹೋಗಿದ್ರು ದೊಡ್ಡ ರೀತಿಯಲ್ಲಿ. ಜಮೀರ್ ಒಂದು 20ಕ್ಕಿಂತ ಹೆಚ್ಚು ಕ್ಷೇತ್ರ ಕವರ್ ಮಾಡಿ ಅಲ್ಲಿ ಕಾಂಗ್ರೆಸ್ ಗೆಲ್ಲೋ ಹಾಗೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಪಕ್ಕಾ ಪ್ಲಾನರ್, ಅವರು ಒಬ್ಬ ಒಳ್ಳೆ ಆರ್ಗನೈಸರು. ಅವರು ಪ್ರಿಯಾಂಕಾ ಗಾಂಧಿ ಅವರು ಅಸ್ಸಾಂನಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನಲ್ಲಿ ಭೂಪೇಶ್ ಬಘೇಲ್ ಕೂಡ ಇದ್ದಾರೆ, ಸೊ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು. ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯ ಪಾತ್ರ ವಹಿಸ್ತಾರೆ. ಅಸ್ಸಾಂನಲ್ಲಿ 126 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಂದು 50+ ಕ್ಷೇತ್ರಗಳನ್ನ ಗೆದ್ದುಕೊಡುವಂತ ಶಕ್ತಿಯನ್ನ ಡಿ ಕೆ ಶಿವಕುಮಾರ್ ತಂದು ಕೊಡ್ತಾರೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ. ಅದು ಸತ್ಯ ಆಗುತ್ತಾ? ಈ ಬಾರಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಾ. ಈಗಾಗಲೇ ಏನು ಲೋಕಸಭೆಯಲ್ಲಿ ಅಬ್ಬರಿಸ್ತಾ ಇರ್ತಾರೆ ಏನು ಗೌರವ್ ಗೊಗೊಯ್ ಅಲ್ಲಿ ಏನು ಅಸ್ಸಾಂ ಅಲ್ಲಿ ಅವರ ತಂದೆ ತರುಣ್ ಗೊಗೊಯ್ ಮುಖ್ಯಮಂತ್ರಿ ಆಗಿದ್ರು. ಆ ಸಮಯದಲ್ಲೇ ನಾನು ಹೇಳಿದೆ, ಮೊನ್ನೆ ಕೂಡ ನಾವು ಒನ್ ಇಂಡಿಯಾದಲ್ಲಿ ಸುದ್ದಿ ಮಾಡಿದ್ವಿ, ರಾಹುಲ್ ಗಾಂಧಿ ಅಸ್ಸಾಂನ ಮುಖ್ಯಮಂತ್ರಿ ಸೇರಿದಂತೆ ಪ್ರಮುಖ ನಾಯಕರು ಅಲ್ಲಿಗೆ ಹೋದ್ರೆ ಅವ್ರ ಮನೆ ನಾಯಿ ಜೊತೆ ಆಟ ಆಡ್ತಾ ಇದ್ರು, ನಮ್ಮನ್ನ ಮಾತಾಡಿಸ್ತಾ ಇರ್ಲಿಲ್ಲ ಅಂತ. ಅಂದ್ರೆ ಅಷ್ಟು ಕಡೆಗಣಿಸ್ತಾರೆ ರಾಹುಲ್ ಗಾಂಧಿ. ಆದ್ರೆ ಈಗ ಕಣಕ್ಕಿಳಿದಿರೋದು ಪ್ರಿಯಾಂಕಾ ಗಾಂಧಿ ಪೊಲಿಟಿಕಲಿ ತುಂಬಾ ಮೆಚೂರ್ಡ್ ಅನ್ನಿಸ್ತಾರೆ. ಒಂಥರ ಜೂನಿಯರ್ ಇಂದಿರಾ ಅಂತಾನೆ ಅವ್ರನ್ನ ಕರೀತಾರೆ. ಸೊ ಅಸ್ಸಾಮಲ್ಲಿ ಏನಾದ್ರು ಆ ಇಂದಿರಾ ಅಂದ್ರೆ ಈ ಪ್ರಿಯಾಂಕಾ ಗಾಂಧಿ ಮ್ಯಾಜಿಕ್ ನಡೆಯುತ್ತಾ? ಡಿ ಕೆ ಶಿವಕುಮಾರ್ ಏನಾದ್ರು ಅಲ್ಲಿ ತಮ್ಮ ಟ್ರಬಲ್ ಶೂಟ್ರು ಆ ಇಮೇಜ್ ಏನಿದೆ, ಎಲ್ಲೇ ಸಮಸ್ಯೆ ಇದ್ರೂ ಅದನ್ನ ಸಾಲ್ವ್ ಮಾಡ್ತೀವಿ ಅನ್ನೋದು, ಅದನ್ನ ಸಮಸ್ಯೆಯನ್ನ ಹೊರಗೋಡಿಸಿ ಈಗಿರುವಂತ ಸಮಸ್ಯೆ ಅಂದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಸಿಕ್ಕಾಬಟ್ಟೆ ಅಂದ್ರೆ ಭಾರತದ ಭವಿಷ್ಯದ ಪ್ರಧಾನಿ ಅಂತ ಬಿಂಬಿತ ಆಗ್ತಾ ಇರುವಂತ ಹಿಮಂತ್ ಬಿಸ್ವಾ ಶರ್ಮಾ ಕೇವಲ 9-8 ವರ್ಷದ ಹಿಂದೆ, ಅಂದ್ರೆ 10 ವರ್ಷ ಅಂತಲೇ ಅನ್ಕೊಳ್ಳಿ, 2016 ಅನ್ಕೊಂಡ್ರೆ, ಕಾಂಗ್ರೆಸ್ ಅಲ್ಲಿ ಇದ್ದಂತ ಹಿಮಂತ್ ಬಿಸ್ವಾ ಶರ್ಮಾ 10 ವರ್ಷದಲ್ಲಿ ಬಿಜೆಪಿಗೆ ಬಂದು ಎಷ್ಟು ಫೇಮಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ, ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿ ಆಗ್ತಾರೆ, ಅಸ್ಸಾಂ ರಾಜ್ಯದಿಂದ ಬಂದವರು ಅಂತ ಬಿಂಬಿತರಾಗ್ತಾ ಇರುವಂತ ವೆರಿ ಫೇಮಸ್ ಹಿಮಂತ್ ಬಿಸ್ವಾ ಶರ್ಮಾ ಅವ್ರನ್ನ ಸೋಲಿಸ್ತಾರ ಅಂತ ಪ್ಲಾನ್ ಏನಾದ್ರು ಇದೆಯಾ? ಈ ಕುತೂಹಲ ನಮ್ಗಂತೂ ಇದೆ. 126ರಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗಳಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡ್ಬೋದು. ಈ ರೀತಿ ರಾಷ್ಟ್ರ ರಾಜಕಾರಣದ ಒಂದಷ್ಟು ಕುತೂಹಲಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ರಾಜ್ಯ ರಾಜಕಾರಣದ ಸುದ್ದಿ ಕೂಡ ಕೊಡ್ತೀವಿ, ಮಿಸ್ ಮಾಡದೆ ನೋಡಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.